ಹಲೋ ಫ್ರೆಂಡ್, ನಾವು ತುಂಬಾ ಸರಿ ಸಂಬಂಧಗಳು ಕಡಿದಾಗ ಮಾತಾಡ್ತೀವಿ, ಪ್ರೀತಿ ಹೋದಾಗ ದುಃಖ ಪಡ್ತೀವಿ, ಎಲ್ಲ ಕಡೆ ಹೇಳ್ಕೊಂಡು ಹೇಗೋ ಸಮಾಧಾನ ಮಾಡ್ಕೊಳ್ತಾ ಬರ್ತೀವಿ. ಆದ್ರೆ ಒಂದು ಸ್ನೇಹ ಕಳೆದು ಹೋದ್ರೆ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಮೌನವಾಗಿ ಆ ನೋವನ್ನ ನುಂಗ್ತಾ ಹೋಗ್ತೀವಿ, ಮೌನವಾಗಿ ಅಳ್ತಾ ಹೋಗ್ತೀವಿ. ಯಾಕೆ ಈ ಸ್ನೇಹ ಇದೆಯಲ್ಲ, ಅದು ಒಂದೇ ದಿನ ದೂರ ಆಗಿರೋದಿಲ್ಲ, ನಿಧಾನವಾಗಿ ದೂರ ಆಗಿರೋ ಕಥೆ. ಆದ್ರಿಂದ ಇದು ಸದ್ದಿಲ್ಲದ ಶೋಕವಾಗಿ ಪರಿವರ್ತನೆ ಆಗುತ್ತೆ. ಈ ಶೋಕ ಯಾಕಾಗುತ್ತೆ ಅಂದ್ರೆ ಆ ಸ್ನೇಹ ನಿಮ್ಮ ಹೃದಯದ ಒಂದು ಭಾಗ ಆಗಿರುತ್ತೆ. ಒಂದು ಸ್ನೇಹ ಈಗ ನಮ್ಗೆ ಬೇಕಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಮೊಟ್ಟ ಮೊದಲೇದಾಗಿ ಇಬ್ಬರ ಆದ್ಯತೆಗಳು ಬೇರೆ ಆಗ್ತವೆ. ಈಗ ಅವರಿಗೆ ಹಣ ಮುಖ್ಯ ಆಗಿರ್ಬೋದು, ಉದ್ಯೋಗ ಮುಖ್ಯ ಆಗಿರ್ಬೋದು, ಅಥವಾ ಜೀವನದ ಮೌಲ್ಯಗಳು ಬೇರೆ ಇರ್ಬೋದು. ಇಂಥ ಸಂದರ್ಭದಲ್ಲಿ ಈ ಇಬ್ಬರು ಸ್ನೇಹಿತರು ಬೇರೆಯಾಗುವುದು ಅನಿವಾರ್ಯ ಆಗುತ್ತೆ. ಎರಡನೇದು, ಈ ಸ್ನೇಹ ಮುಗಿತಾ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನೀವು ಸ್ನೇಹ ಅಂತ ಅಂದುಕೊಂಡ ವ್ಯಕ್ತಿಯನ್ನ ಭೇಟಿ ಮಾಡಿದಾಗ ನಿಮ್ಗೆ ಆ ಸ್ನೇಹವಾಗಿ ಉಳ್ಕೊಂಡಿದ್ರೆ ಒಂದು ಎನರ್ಜಿ ಬರುತ್ತೆ, ಖುಷಿ ಆಗುತ್ತೆ. ಅವ್ವಾ, ಇವತ್ತೆಂತ ಒಳ್ಳೆ ಟೈಮ್ ಕಳೆದೆ ಈ ಮನುಷ್ಯನ ಜೊತೆ ಅಂತ ಅನ್ಸುತ್ತೆ. ಅದೇ ಆ ಸ್ನೇಹ ಮುಗಿತಾ ಇದ್ರೆ, ಅಯ್ಯೋ ಯಪ್ಪ, ಯಾಕಾದ್ರೂ ಅವನ ಜೊತೆ ಹೋದ್ನೋ, ಅವಳ ಜೊತೆ ಹೋದ್ನೋ, ಅಥವಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನೋ, ಈ ತರ ಅನಿಸುತ್ತೆ. ಇದು ಕೂಡ ನಿಮ್ಮ ಸ್ನೇಹ ಮುಗಿತಾ ಇರುವ ಮತ್ತೊಂದು ಲಕ್ಷಣ. ಆಮೇಲೆ ಮೂರನೇದು, ನೀವೇ ಯಾವಾಗ್ಲೂ ಅವ್ರ ಮನೆಗೆ ಹೋಗ್ಬೇಕು, ನೀವೇ ಯಾವಾಗ್ಲೂ ಅವ್ರಿಗೆ ಮಾತಾಡ್ಸ್ಬೇಕು, ನೀವೇ ಯಾವಾಗ್ಲೂ ಅವ್ರಿಗೆ ಫೋನ್ ಮಾಡ್ಬೇಕು, ನೀವೇ ಯಾವಾಗ್ಲೂ ಅವ್ರ ಕಷ್ಟವನ್ನ ಕೇಳಬೇಕು. ಈ ತರ ಒನ್ ಸೈಡೆಡ್ ಆಗ್ಬಿಟ್ರೆ ಅದು ಕೂಡ ಸ್ನೇಹ ಮುಗಿತಾ ಇರುವ ಲಕ್ಷಣ. ಅವ್ರು ನಿಮ್ಮ ಮನೆಗೆ ಬರೋದಿಲ್ಲ, ನಿಮ್ಗೆ ಅವರಾಗೆ ಫೋನ್ ಮಾಡೋದಿಲ್ಲ, ಆಮೇಲೆ ಅವರು ನಿಮ್ಮ ಕಥೆಯನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ, ಬರೀ ಅವರದ್ದನ್ನೇ ಹೇಳ್ತಾ ಇರ್ತಾರೆ. ಸೊ ಹೀಗೆ ಒನ್ ಸೈಡ್ ಸ್ಟೋರಿ ಆದ ತಕ್ಷಣ ಇದು ಮುಗಿತಾ ಬಂದಿದೆ ಸ್ನೇಹ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆದಾಗ ಫಸ್ಟ್ ಪ್ರಾಬ್ಲಮ್ ಆಗೋದು ಒಪ್ಕೊಳ್ಳೋದು. ಆ ವ್ಯಕ್ತಿಗೆ ನಾನು ಬೇಡ ಅಥವಾ ಈ ಸ್ನೇಹ ಮುಗಿತಾ ಇದೆ ಅಂದ ತಕ್ಷಣ ಮನಸ್ಸು ವಿಲವಿಲ ಅಂತ ಒದ್ದಾಡೋದಕ್ಕೆ ಶುರು ಮಾಡ್ಬಿಡುತ್ತೆ ಅಲ್ವಾ? ಸೊ ಮನಸ್ಸು ವಿಲವಿಲ ಅಂತ ಒದ್ದಾಡಬಾರ್ದು ಅಂತಂದ್ರೆ ನೀವು ಮೊಟ್ಟ ಮೊದಲನೇದಾಗಿ ಆ ಸ್ನೇಹ ಮುಗಿತಾ ಇರೋದನ್ನ ಅರ್ಥ ಮಾಡಿಕೊಂಡು ಒಪ್ಕೋಬೇಕು. ಯಾಕೆಂದ್ರೆ ಪ್ರತಿ ಸ್ನೇಹನೂ ಜೀವನ ಪರ್ಯಂತ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆದ್ರಿಂದ ಇವಾಗ ನಿಮ್ಗೆ ಆ ಸ್ನೇಹ ಬೇಡ ಅಂತ ಅನ್ಸಿದ್ರೆ ನೀವು ದೂರ ಹೋಗ್ಬೋದು, ಅವರು ದೂರ ಹೋಗ್ಬೋದು. ಆದ್ರೆ ಒಂದು, ಯಾರಿಗೂ ದೂರನ ಹೇಳಿದೆ ಅಥವಾ ಯಾರ ಬಗ್ಗೆನೂ ದೂರ ಇಲ್ಲದೆ ದೂರ ಆಗ್ಬೋದು. ಅಥವಾ ಪಟ್ಟಿಂಗ್ರನ್ನ ಮಾಡೋದು ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ. ಅವನು ಸರಿ ಇರಲಿಲ್ಲ, ಅದಕ್ಕೆ ನಾನು ಅವನ ಸ್ನೇಹ ಬಿಟ್ಬಿಟ್ಟೆ, ಅವನು ಹಂಗೆ ಮಾಡ್ತಾನೆ, ಅಥವಾ ಅವಳು ಹಾಗಿದ್ದಾಳೆ ಅದರಿಂದ ಬಿಟ್ಬಿಟ್ಟೆ. ಇಲ್ಲ, ಆ ಥರ ದೂರ ಹೇಳಬೇಕಾಗಿಲ್ಲ, ಆ ಥರ ಅಪಾದನೆಯನ್ನ ಮಾಡಬೇಕಾಗಿಲ್ಲ. ಅದು ನಿಜವಾಗಿದ್ರೂ ಸಹ ಬದಲಿಗೆ, ಎಸ್, ನನಗೀಗ ಅವನು ಇಷ್ಟ ಆಗಲ್ಲ, ನನಗೀಗ ಅವಳು ಬೇಕಾಗಿಲ್ಲ, ಅಥವಾ ಅವಳಿಗೆ ನಾನು ಸಂಬಂಧ ಮುಂದುವರಿಸೋದು ಇಷ್ಟ ಇಲ್ಲ, ಅಥವಾ ಅವನಿಗೆ ನನ್ನ ಸ್ನೇಹ ಬೇಕಾಗಿಲ್ಲ. ಈ ತರ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆದು ದೂರ ಆಗೋದು ಒಳ್ಳೇದು ಇಬ್ರಿಗೂ. ಅದನ್ನ ಒಪ್ಕೊಳ್ಳೋದು ಬಹಳ ಮುಖ್ಯ. ಅದೇ ತರ ದೂರ ಆಗೋದು ಸಹಜ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾವುದೇ ದೂರಿಲ್ಲದೆ ದೂರ ಆಗೋದು ಅದು ಬಹಳ ಮುಖ್ಯ. ಯಾಕೆಂದ್ರೆ ಜೀವನ ಹೇಗೆ ಅಂದ್ರೆ ಋತುಗಳಿದ್ದ ಹಾಗೆ. ಋತುಗಳು ಹೇಗೆ ಬದಲಾಗ್ತವೆ, ಅದೇ ತರ ಜೀವನದಲ್ಲಿ ಸಂಬಂಧಗಳು, ಸ್ನೇಹಗಳು ಎಲ್ಲ ಬದಲಾಗ್ತಾ ಇರ್ತವೆ. ಇನ್ನು ದೊಡ್ಡ ಸಮಸ್ಯೆ ಅಂತಂದ್ರೆ ಅವರು ಜೊತೆಗೆ ಒಡನಾಡಿದ್ದ ಜಾಗಗಳು, ಅವರ ಜೊತೆ ಇಟ್ಟುಕೊಂಡಂತಹ ಸಮಾನ ಸ್ನೇಹಿತರು, ಇವರೆಲ್ಲ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತಾರೆ. ಆ ಜಾಗಗಳಿಗೆ ಮತ್ತೆ ಹೋಗ್ಬೇಕಾಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನೆನಪುಗಳು ಕಾಡ್ತವೆ, ಅಂತ ಸಂದರ್ಭದಲ್ಲಿ ಮಾತುಗಳು ಬರ್ತವೆ. ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಂತ ಅವುಗಳನ್ನ ಎದುರಿಸಿ ಅವುಗಳ ಜೊತೆ ಬದುಕಬೇಕಾದ್ರೆ ನೀವು ಮೊಟ್ಟ ಮೊದಲನೇದಾಗಿ ಸ್ನೇಹ ಮುಗಿದಿರೋದನ್ನ ಅರ್ಥ ಮಾಡಿಕೊಂಡು ಒಪ್ಕೊಂಡು ಮುಂದುವರಿಯೋದು ಬಹಳ ಮುಖ್ಯ ಆಗುತ್ತೆ. ಸೊ ಲೆಟ್ ಇಟ್ ಬಿ ಅನ್ನುವ ಮನಸ್ಥಿತಿ ನಿಮಗೆ ಬರಬೇಕು. ಅದೇ ಇಲ್ಲ, ಈಗ ನಾವು ಇನ್ನೊಂದ್ ಸ್ವಲ್ಪ ದಿವಸ ಸ್ನೇಹ ಮುಂದುವರಿಸ್ಬಿಡೋಣ, ಇನ್ನೊಂದ್ಸರಿ ಮಾತಾಡಿಸ್ಬಿಡೋಣ ಅಂತ ಅಂದ್ರೆ ಮತ್ತೆ ನಿಮ್ಮ ಒಂಟಿತನ ತಪ್ಪು ನಿರ್ಧಾರಕ್ಕೆ ಕಾರಣ ಆಗುತ್ತೆ. ಮತ್ತೆ ಹೋಗ್ತೀರಾ, ಮತ್ತೆ ಅವಮಾನ ಮಾಡಿಸ್ಕೊತೀರಾ, ಮತ್ತೆ ನೋವನ್ನು ಅನುಭವಿಸ್ತೀರಾ, ಮತ್ತೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಅದರ ಬದಲು, ಇಲ್ಲ,
ಮುಗಿದಿದೆ ಅನ್ನೋದನ್ನು ಒಪ್ಕೊಂಡು ಗಂಭೀರವಾಗಿ ಗೌರವಾನ್ವಿತವಾಗಿ ಅಲ್ಲಿಂದ ಮುಂದುವರಿಯೋದು ಬಹಳ ಉಚಿತವಾಗಿದ್ದು. ಇಷ್ಟಕ್ಕೂ ನಿಮ್ಗೆ ಆ ಸ್ನೇಹ ಏನನ್ನು ಕಲಿಸ್ತು? ಇವಾಗ ಮೊಟ್ಟ ಮೊದಲನೇದಾಗಿ ನಿಮ್ಗೇನು ಅವಶ್ಯಕ, ನಿಮ್ಗೇನಾದರೆ ಇಷ್ಟ, ನಿಮ್ಗೆ ಹೇಗಿದ್ರೆ ಇಷ್ಟ, ನಿಮ್ಮ ಅಗತ್ಯ ಏನು ಅನ್ನೋದನ್ನು ತಿಳಿಸ್ಕೊಡ್ತು. ಎರಡನೇದಾಗಿ ನಿಮಗೂ ಮೌಲ್ಯ ಇದೆ, ನಿಮಗೂ ಬೆಲೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಮೂರನೇದು, ನಿಮ್ಮ ಜೀವನದಲ್ಲೂ ಗಡಿಗಳಿರಬೇಕು, ಬೇಲಿಗಳಿರಬೇಕು. ಆ ಬೇಲಿಗಳು ಗಡಿಗಳು ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡ್ತವೆ ಅನ್ನೋದು ಇವಾಗ ಅರ್ಥ ಆಯಿತು. ಆದ್ದರಿಂದ ನೀವೀಗ ಬಿಡೋದ್ರಿಂದ ಖಾಲಿಯಾಗಿಲ್ಲ, ಬದಲಾಗಿ ಹೊಸಬರಿಗೆ, ನಿಮ್ಮ ಜೊತೆ ಹೊಂದಿಕೊಳ್ಳುವಂಥವರಿಗೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರೊಂದಿಗೆ, ನಿಮ್ಮನ್ನು ಗೌರವಿಸುವಂಥವರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ನೇಹಕ್ಕಾಗಿ ಅವರು ಸಮಾನ ಮನಸ್ಕರಾಗಿ ಸಮಾನ ಹಪಹಪಿಕೆಯಿಂದ ಬರುವವರಿಗಾಗಿ ಜಾಗ ಖಾಲಿಯಾಗುತ್ತೆ. ನಿಮ್ಮ ಮೌಲ್ಯ, ನಿಮ್ಗೆ ಎಷ್ಟು ಸ್ನೇಹಿತರಿದ್ದಾರೆ ಅಥವಾ ನಿಮ್ಮ ಸ್ನೇಹಿತರು ಯಾರು ಅನ್ನೋದ್ರ ಮೇಲೆ ನಿರ್ಧಾರ ಆಗೋದಿಲ್ಲ. ಬದಲಿಗೆ ನಿಮ್ಮ ಮೌಲ್ಯ, ನಿಮ್ಮ ಮಾನಸಿಕ ಶಾಂತಿ, ಜೀವನದ ಗುಣಮಟ್ಟದ ಮೇಲೆ ನಿರ್ಧಾರ ಆಗುತ್ತೆ. ಇದು ಅರ್ಥ ಆಗಬೇಕಾದ ಬಹಳ ಮುಖ್ಯವಾದ ವಿಷಯ. ಕೆಲವೊಂದು ಸ್ನೇಹ ಜೀವನದಲ್ಲಿ ಉಳಿಯೋದಿಲ್ಲ, ಆದರೆ ಅವು ನಮ್ಮನ್ನು ರೂಪಿಸ್ತವೆ. ಹೌದು ಅಂತೀರಾ? ಇಲ್ಲ ಅಂತೀರಾ? ನಿಮ್ಮ ಸ್ನೇಹಿತರು ಯಾರಾದರೂ ನಿಮ್ಮನ್ನು ಬಿಟ್ಟಿದ್ದಾರಾ? ನೀವು ಸ್ನೇಹವನ್ನು ಕಳ್ಕೊಂಡಿದ್ದಂತಹ ಸಂದರ್ಭ ಯಾವಾಗಾದರೂ ಇತ್ತಾ? ಕಮೆಂಟಲ್ಲಿ ಹೇಳಿ. ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಇಲ್ಲಿ ತನಕ ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಶೀಲಾ ಭಟ್. ನಾನು ಇಲ್ಲಿ ಪ್ರತಿ ಸಂಚಿಕೆಯಲ್ಲಿ ನನ್ನ ಜೀವನದ ಅನುಭವ, ಅಧ್ಯಯನದಿಂದ ಬಂದಂತಹ ಅರಿವಿನಿಂದ ಅಭಿವ್ಯಕ್ತಿಗೊಳಿಸ್ತೀನಿ ನನ್ನ ಕಲಿಕೆಯನ್ನು. ಇದು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನುವ ಆಶಯ ನನ್ನದು. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.